ಇನ್ನು ಚಾಮರಾಜನಗರದಲ್ಲಿ 5 ಹುಲಿಗಳ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಗೊಬ್ಬರ ಮಾಫಿಯಾಗಿ 5 ಹುಲಿಗಳು ಬಲಿಯಾಗಿದೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ತಮಿಳುನಾಡಿನ ಸಾವಿರಾರು ದನಗಳಿವೆ. ದನಗಳನ್ನು ಮೇಯಿಸುವ ಜವಾಬ್ದಾರಿ ಕರ್ನಾಟಕದ ಕೂಲಿಗಳಿಗೆ ಗುತ್ತಿಗೆ ಕೊಟ್ಟಿದ್ದಾರೆ. ಬರಗೂರು ತಳಿಯ ಗೋವಿನ ಗೊಬ್ಬರಕ್ಕೆ ಫುಲ್ ಡಿಮ್ಯಾಂಡ್ ಇದೆ. ತಮಿಳುನಾಡು ಮತ್ತು ಕೇರಳದಲ್ಲಿ ಗೋವಿನ ಗೊಬ್ಬರಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡು ತಮಿಳುನಾಡಿನಿಂದ ಮಾಫಿಯಾ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೆ ಅನ್ನುವಂತಹ ಆರೋಪ ಕೂಡ ಇದೆ. ಯಾಕಂದರೆ ಮಹದೇಶ್ವರ ಬೆಟ್ಟದಲ್ಲಿ ಗೋವುಗಳನ್ನು ಮೇಯಿಸೋದಕ್ಕೆ ನಿರ್ಬಂಧ ಇದೆ. ಆದರೂ ಕೂಡ ಗೋವುಗಳನ್ನು ಮೇಯಿಸಿ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ ಈ ದಂಧೆಕೋರರು. ಕೇರಳಕ್ಕೆ ದನದ ಗೊಬ್ಬರ ಮಾರುವ ಮಾಫಿಯಾ ಹಿಂದೂ ಕೂಡ ಇದನ್ನು ನಂಟಿದೆ. ಇಲ್ಲಿ ಹುಲಿಗಳು ಓಡಾಡೋದ್ರಿಂದ ದನವನ್ನು ಕೊಂದು ಬಿಡ್ತವೆ ಅನ್ನೋ ಕಾರಣಕ್ಕೆ, ಆ ಹುಲಿಗಳನ್ನು ಕೊಲ್ಲಬೇಕು ಅನ್ನೋ ಕಾರಣಕ್ಕೆ ಅವಕ್ಕೆ ವಿಷ ಹಾಕೋದಕ್ಕೆ ಇವರೆಲ್ಲ ಸಾಥ್ ಕೊಟ್ಟಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಕಾಡಂಚಿನ ಹಳ್ಳಿಗಳಲ್ಲಿ ಬೃಹದಾಕಾರದ ಗೊಬ್ಬರದ ರಾಶಿಗಳೆಲ್ಲ ಸಿಗುತ್ತವಲ್ಲ, ಆ ಗೊಬ್ಬರದ ಅದಕ್ಕಿರುವಂಥ ಬೇಡಿಕೆ ಜಾಸ್ತಿ ಇರೋದ್ರಿಂದ ಈ ಹುಲಿಗಳನ್ನು ಕೊಂದಿದ್ದಾರೆ ಅನ್ನುವ ಆರೋಪ ಕೂಡ ಕೇಳಿಬರ್ತಾ ಇದೆ. ಶ್ರೀನಿವಾಸ್ ಲೈಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, 5 ಹುಲಿಗಳನ್ನು ಕೊಂದಿರೋರು, ರಾಷ್ಟ್ರ ಪ್ರಾಣಿಯನ್ನು ಕೊಂದಿರೋರು 3 ಜನ ಅಂತ ಹೇಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಅರಣ್ಯ ಇಲಾಖೆ ಅಧಿಕಾರಿಗಳು. ಏನೇನು ನಡೆದಿದೆ, ಈ ಹುಲಿಗಳ ಕಗ್ಗೊಲೆಯ ಹಿಂದಿನ ರಹಸ್ಯ ಏನು? ಅಂದ್ರೆ ನಿನ್ನೆಯಿಂದನೂ ಸಹ ಏನು ಈ 5 ಹುಲಿಗಳ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತ ಜಂಟಿ ಕಾರ್ಯಾಚರಣೆ ಅಂದ್ರೆ ಅರಣ್ಯ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆಯ ಜಂಟಿ ಕಾರ್ಯಾಚರಣೆಯಲ್ಲಿ ನಿಜ ಸಾಕಷ್ಟು ಜನ ವಿಚಾರಣೆಗೆ ಒಳಪಡಿಸಿದ್ರು. ಅದರಲ್ಲಿ ತೀವ್ರವಾಗಿ 6 ಜನರು ಮಾತ್ರ, ಒಬ್ಬರು ತಮಿಳುನಾಡು ಮೂಲದವ್ರ ಜೊತೆಗೆ 5 ಜನ ಕೊಪ್ಪ ಗ್ರಾಮದವ್ರನ್ನ ವಶಪಡಿಸ್ಕೊಂಡಿದ್ರು. ನಿನ್ನೆಯಿಂದನೂ ಸಹ ವಿಚಾರಣೆ ತೀವ್ರವಾಗಿ ನಡೆಸಂತ ಸಂದರ್ಭದಲ್ಲಿ 3 ಜನ ಏನು ಈ ಪ್ರಕರಣವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ನಮ್ಗೆ ಇಲಾಖೆ ಕಡೆಯಿಂದ ಒಂದು ಮಾಹಿತಿ ಸಿಗ್ತಾ ಇದೆ. ಅಧಿಕೃತವಾದ ಮಾಹಿತಿನೇ ಇನ್ನೂ ಅವರು ಹೊರಡಿಸಬೇಕಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಇನ್ನೂ ವಿಚಾರಣೆಗಳನ್ನ, ಸಾಕಷ್ಟು ಜನರ ವಿಚಾರಣೆಗಳ ಕೂಡ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರು 3 ಜನ ಬಂಧಿಸಿಟ್ಕೊಂಡು ಅಂದ್ರೆ ವಶಕ್ಕೆ ಪಡೆದವ್ರನ್ನ ಏನು ಅರಣ್ಯ ಭವನದಲ್ಲಿ ತೀವ್ರವಾದ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅವರ ಯಾವ್ಯಾವ ರೀತಿ ಆಯಾಮಗಳಲ್ಲಿ ವಿಚಾರಣೆ ಮಾಡ್ಬೇಕು ಆ ರೀತಿ ಒಂದು ವಿಚಾರಣೆಗಳನ್ನ ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಏನೋ 3 ಜನ ಅಂತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಈ ಇನ್ನೊಂದು ಕಡೆ ನಾವು ನೋಡಕ್ ಹೋದ್ರೆ ಇದಕ್ಕೆ ದೊಡ್ಡ ಕೈವಾಡನೇ ಇದೆ. ಇದು ಅಂತಂದ್ರೆ ಹಿಂದಿನಿಂದನೂ ಸಹ ಈ ಒಂದು ಏನು ತಮಿಳುನಾಡಿನವರು ಈ ಕರ್ನಾಟಕಕ್ಕೆ ಬಂದು ಗೊಬ್ಬರವನ್ನ ತಗೊಂಡು ಹೋಗುವಂತದ್ದು ತುಂಬಾ ದಿನಗಳಿಂದ, ತುಂಬಾ ವರ್ಷಗಳಿಂದ ನಡೀತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಆ ಗಡಿ ಭಾಗ, ಅದು ನಮ್ಮ ಈಗ ಏನ್ ನಡೆದಿದೆ ಅದು ತಮಿಳುನಾಡಿನ ಗಡಿ ಭಾಗ. ಆ ಗಡಿ ಭಾಗದಲ್ಲಿ ಜನರುಗಳು ಕೂಲಿಗಾಗಿ ತಮಿಳುನಾಡಿಗೆ ಹೋಗೋದು ಸಾಕಷ್ಟು ಇದೆ. ತಮಿಳುನಾಡಿನ ಲಿಂಕು ಬಹಳ ಚೆನ್ನಾಗಿದೆ ಅವ್ರಿಗೆ. ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿನ ಬಂಡವಾಳಶಾಹಿಗಳು ಇವ್ರ ಮೂಲಕ ನಮ್ಮ ಕರ್ನಾಟಕದಲ್ಲಿ ಈ ಏನು ಬರಗೂರು ತಳಿಯನ್ನ ಹಸುಗಳನ್ನ, ಅಂದ್ರೆ ನೂರಾರು ಗಟ್ಟಲೆ ಹಸುಗಳನ್ನ ಇವ್ರ ಮೂಲಕ ಇಲ್ಲಿ ಸಾಕಿಸ್ತಾ ಇದ್ರು. ಅದರ ಗೊಬ್ಬರವನ್ನ ತಗೊಂಡೋಗಿ ಮತ್ತೆ ತಮಿಳುನಾಡು, ಕೇರಳಕ್ಕೆ ಬಹಳ ಬೇಡಿಕೆ ಇದೆ, ಮಾರಾಟ ಮಾಡ್ತಾ ಇದ್ರು. ಇವರು ನಮ್ಮ ಕರ್ನಾಟಕದ ಕೂಲಿ ಆಳುಗಳಷ್ಟೇ, ಅದಕ್ಕೆ ಅವರ ಅಲ್ಲಿ ಬಂಡವಾಳಶಾಹಿಗಳ ಒಂದು ಕೈವಾಡ ಇದೆ ಅಂತಕ್ಕಂಥದ್ದು ಈಗ ತಿಳಿದು ಬರ್ತಾ ಇದೆ. ಏನು ಅಂತಂದ್ರೆ ಅಲ್ಲಿಂದ ಗೊಬ್ಬರದ ಲಾರಿಗಳು ಬರುವಂತದ್ದು, ಹೋಗೋದು, ಇಲ್ಲಿ ಹಸುಗಳನ್ನ ಸಾಕಾಣಿಕೆ ಆಗ್ತಾ, ಇವೆಲ್ಲ ನಿಜಾನೇ, ಇವೆಲ್ಲ ಸತ್ಯವೇ. ಏನೇ ಆದ್ರೂ ಕೂಡ ಸತ್ಯವಾದ ವಿಚಾರಗಳು. ಸೊ ಅದನ್ನ ತೀವ್ರವಾದ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದು ನಿಜವಾದ ತನಿಖೆ ಮಾಡಿದಾಗ ಅದು ಮಾಡ್ತಾ ಇರೋದು ಸರಿ ಇದೆಯಾ, ಅಂದ್ರೆ ತಮಿಳುನಾಡಿನವರೇ ಬಂದು ಇಲ್ಲಿ ಅವರು ನಮ್ಮ ಕೂಲಿ ಆಳುಗಳಾಗಿ ತಗೊಂಡು ಇಲ್ಲಿಗೆ ಆ ಕೆಲಸವನ್ನ ಮಾಡ್ಸಿದಾರ, ಆ ಒಂದು ಹಸುಗಳ ಮೇಲೆ ದಾಳಿ ಆಗ್ತಿದ್ದಕ್ಕೆ ಈ ಒಂದು ವಿಷ ಹಾಕುವಂತ ಪ್ರಯತ್ನವನ್ನ ಮಾಡಿದಾರ ಅಂತಕ್ಕಂಥದ್ದು ತನಿಖೆಯಿಂದಾನೇ ಬಯಲಾಗಬೇಕಾಗ್ತದೆ. ಯಾಕೆಂದ್ರೆ ಇವೆಲ್ಲ ಒಂದು ಮಾಫಿಯಾ ಇದು. ಅಂದ್ರೆ ಆಮೇಲೆ ಅದ್ರ ಜೊತೆಗೆ ಕಾಡ್ನಲ್ಲೇ ಏನೋ ದನದ ದೊಡ್ಡಿಗಳನ್ನ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಅದು ಖಚಿತವಾದ ಮಾಹಿತಿ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ತೀವ್ರವಾಗಿ ಏನು ಕೇಂದ್ರ ತಂಡ ಮತ್ತೆ ರಾಜ್ಯ ತಂಡಗಳೇನಿದಾವೆ ಅದು ತೀವ್ರವಾದ ಒಂದು ತನಿಖೆ ಮಾಡೋದ್ರ ಮೂಲಕ ಇದನ್ನೆಲ್ಲ ಒಂದು ಕಡಿವಾಣ ಹಾಕ್ಬೇಕಾಗ್ತದೆ. ಮುಂದಿನ ಪ್ರಾಣಿಗಳನ್ನ ನಮ್ಮ ಸಾವುಗಳು ನೋವು ಆಗ್ಬಾರ್ದಂಗ್ ನೋಡ್ಕೋಬೇಕು ಅಂದ್ರೆ ಇಂಥವಕ್ಕೆಲ್ಲ ಕಡಿವಾಣ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಸ್ಥಳೀಯರಿಂದ ಇಂಥ ಒಂದು ಕೆಲಸ ಆಗಲ್ಲ, ಇದು ಬೇರೆಯವರು ಯಾರದೋ ಕೈವಾಡ ಇದೆ ಅಂತಕ್ಕಂಥದ್ದು ಒಂದು ಕೇಳಿ ಬರ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಈ ಎಲ್ಲಾ ಒಂದು ಆಯಾಮದಿಂದ ಒಂದು ತೀವ್ರವಾದ ತನಿಖೆ ಮೇಲೆನೆ ಗೊತ್ತಾಗ್ಬೇಕಾಗ್ತದೆ. ಓಕೆ, ರೈಟ್. ಥ್ಯಾಂಕ್ ಯು ಶ್ರೀನಿವಾಸ್ ಮಾಹಿತಿಗೆ.